ಗೈಸ್ ಏನಪ್ಪ ವಿಚಾರ ಅಂದರೆ ನೋಡಿ, ಫ್ಯೂಚರಲ್ಲಿ ಕುರಿ ಶೆಡ್ಡು ಮೇಕೆ ಶೆಡ್ಡು ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿರೋರು ನೋಡಲೇಬೇಕಾಗಿರೋ ವಿಡಿಯೋ ಇದು. ಯಾಕೆ ಅವರು ಈ ವಿಡಿಯೋ ನೋಡಲೇಬೇಕು ಅಂದರೆ ನೋಡಿ, ಅವರಿಗೆ ಅಂದಾಜು ಐಡಿಯಾ ಇರುತ್ತೆ. ಏನು ಒಂದು 100 ಕುರಿ ಸಾಕೋಂಗೆ ಇಲ್ಲ ಒಂದು 50 ಕುರಿ ಸಾಕೋಂಗೆ ನಾವು ಶೆಡ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಎಷ್ಟು ಖರ್ಚು ವೆಚ್ಚ ಬೀಳುತ್ತೆ ಅಂತ ಅವರಿಗೆ ಪ್ಲ್ಯಾನ್ ಐಡಿಯಾ ಇರೋದಿಲ್ಲ. ಸೊ ನೋಡಿ, ಇವಾಗ ನಮ್ಮದು ಇವಾಗ ನೋಡಿ ಎಷ್ಟು ಅಂದರೆ 50 ಅಡಿ ಉದ್ದ 18 ಅಡಿ ಅಗಲ ಇದೆ ನಮ್ಮ ಶೆಡ್ಡು. ಸೊ ನಮ್ಮ ಶೆಡ್ಗೆ ಈ ಶೆಡ್ ಮಾಡೋದಕ್ಕೆ ಕಬ್ಬಣಕ್ಕೆ ಎಷ್ಟು ಖರ್ಚು ಬೀಳ್ತು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಸೊ ಅದಕ್ಕೇ ಮುಂದೆ ಫ್ಯೂಚರಲ್ಲಿ ಕುರಿ ಶೆಡ್ ಮಾಡಬೇಕು ಅಂತ ಅಂದ್ಕೊಂಡಿರೋ ನೋಡಲೇಬೇಕಾಗಿರೋ ವಿಡಿಯೋ ಅಂತ ನಾನು ಹೇಳಿತ್ತು. ಸೊ ನೋಡಿ, ನಮ್ಮದು ಆ್ಯಕ್ಚುಲಿ 18 ಅಡಿ ಅಗಲ ಇದೆ, 50 ಅಡಿ ಉದ್ದ ಐತೆ. ಸೊ ನೋಡಿ, ನಮಗೆ ನೋಡಿ ಪರ್ಲೈನು ಮತ್ತು ತಿರ್ಗಾ ಈ ಸೈಡ್ ಕಂಬಿಗಳು ಮತ್ತು ನೋಡಿ ಇಲ್ಲೆಲ್ಲ ಕೊಟ್ಕೊಂಡಿದ್ದೀವಲ್ಲ ಫ್ಲೋರಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಕಂಬಿಗಳು. ಸೊ ಟೋಟಲಿ ಎಲ್ಲ ಸೇರಿ ನಮಗೆ 1.5 ಟನ್ನು ಬಿದ್ದೈತೆ ನಮಗೆ. ಅಂದರೆ 1500 kg ಕಂಬಿ ಬೇಕಾಯಿತು ನಮಗೆ. ಸೊ ನಾವು ತಂದಾಗ ಕಂಬಿನ ಪರ್ ಕೆ ಜಿಗೆ ಇದು 60 ರೂಪಾಯಿ ಇತ್ತು. ಸೊ ಪರ್ ಕೆ ಜಿಗೆ 60 ರೂಪಾಯಿ ಇತ್ತು. ಸೊ ಆ್ಯಕ್ಚುಲಿ ಅಲ್ಲಿದೆಯಲ್ವ ಆ ಶೆಡ್ ಮಾಡಿದಾಗ 59 ರೂಪಾಯಿ ಇತ್ತು. ಸೊ ಈ ಶೆಡ್ಗೆ ಕಂಬಿ ತರೋಷ್ಟಕ್ಕೆ ಸ್ವಲ್ಪ ಡಿಲೇ ಇತ್ತು, ನಮಗೆ 60 ರೂಪಾಯಿ ಕೆ ಜಿ ಆಗೋಯಿತು. ಸೊ ಅವಾಗ ನಮಗೆ 90,000 ರೂಪಾಯಿ ಟೋಟಲಿ ಆಯಿತು. ಅಂದರೆ ಇದ್ರದಕ್ಕೆ ಒಂದು ಅಂದಾಜು ಲೆಕ್ಕಾಚಾರ ಹೇಳ್ತಾ ಇರೋದು. ಸೊ ಇನ್ನೂ ಇವಾಗ ನೋಡಿ ಒಳಗಡೆ ಪಾರ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ತಿರ್ಗಾ ಈ ಮೆಶ್ಗಳನ್ನ ಬಿಟ್ಟು ನಾನು ಹೇಳ್ತಾ ಇರೋದು ನಿಮಗೆ. ಸೊ ಪಾರ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ತಿರ್ಗಾ ನೋಡಿ ಪರ್ಲೈನ್ ಎತ್ಕೊಳ್ಳೋದಕ್ಕೆ ಮತ್ತು ಸೈಡ್ ಕಂಬಿಗಳು ಇವೆಲ್ಲ ಸೇರಿ ನಮಗೆ 1,500 ಕೆ ಜಿ ಆಯಿತು. ಅದರಲ್ಲಿ 1 ಕೆ ಜಿಗೆ ನಮಗೆ 60 ರೂಪಾಯಿ ಹಿಂಗೆ ಬೀಳ್ತು. ಸೊ ಟೋಟಲಿ 90,000 ರೂಪಾಯಿ ಆಯಿತು. ಸೊ ನಮ್ಮದು ಇದು ನೋಡಿ ಶೆಡ್ಡು ಮೆಜರ್ಮೆಂಟ್ ಇರೋದು ಬಂದ್ಬಿಟ್ಟು 50 ಅಡಿ ಉದ್ದ 18 ಅಡಿ ಅಗಲ ಇದೆ. ಈ ಶೆಡ್ಗೆ ಕಂಬಿಗೆ ಖರ್ಚು ವೆಚ್ಚ ಬಿದ್ದಿರೋದು 90,000 ರೂಪಾಯಿ ಖರ್ಚು ವೆಚ್ಚ ಬಿದ್ದಿದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ಅದರಲ್ಲಿ ಫುಲ್ಲು ಡೀಪ್ ವಿಡಿಯೋ ಹಾಕಿರ್ತೀವಿ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ಮತ್ತು ಫೇಸ್ಬುಕ್ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ. ನಾವು ನಿಮಗೆ ನೀಡ್ತಿರೋ ಇನ್ಫಾರ್ಮೇಷನು ಮಾಹಿತಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.